स्वागत है। मैं आपके साथ फरहान नाज। आज बीजापुर शहर के पुलिस परेड ग्राउंड में पुलिस कल्याण और झंडा दिन के मौके पर बात करते हुए बीजापुर जिलाधिकारी विजय महांतेश दानमनवर ने कहा कि पुलिस वालों को हिम्मत से काम करना चाहिए। पुलिस वाले 24/7 अपनी ड्यूटी निभाते हैं। कोविड जैसे कठिन दौर में पुलिस वालों ने अपनी जान की परवाह न करते हुए अपना कर्तव्य निभाया है। बीजापुर महाराष्ट्र बॉर्डर पर हमारी पुलिस विभाग बड़े मुस्तैदी से काम कर रहा है, कहा जिलाधिकारी ने। इस अवसर पर एसपी आनंद कुमार, जिला पंचायत सीईओ राहुल शिंदे समेत और भी कई पुलिस अधिकारी मौजूद थे। ಪೊಲೀಸ್ ಧ್ವಜ ದಿನಾಚರಣೆಯನ್ನು ಆಚರಣೆ ಮಾಡಲಾಗ್ತಾ ಇದೆ. ಹಾಗೆಯೇ ಈಗಾಗಲೇ ಎಸ್ಪಿ ಸಾಹೇಬ್ ಹೇಳಿದಾಗೆ 84ರಿಂದ ಪೊಲೀಸ್ ಕಲ್ಯಾಣ ಇಲಾಖೆ ದಿನವನ್ನು ಸಹ ಈ ದಿನದಿಂದ ಆಚರಿಸಲಾಗ್ತಾ ಇದೆ. ಹೀಗಾಗಿ ಮೊದಲಿಗೆ ತಮ್ಮೆಲ್ಲರಿಗೂ ಈ ಪೊಲೀಸ್ ಕಲ್ಯಾಣ ಹಾಗೂ ಧ್ವಜದ ದಿನಾಚರಣೆಯ ಶುಭಾಶಯಗಳನ್ನು ಕೋರಲಿಕ್ಕೆ ಮತ್ತು ವಿಶೇಷವಾಗಿ ನಾನು ಕೇಳ್ತಾ ಇದ್ದೆ, ಹೇಗೆ ಇವತ್ತು ನೀವು ಭಾಗಿಯವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಗೌರವವನ್ನು ಸ್ವೀಕಾರ ಮಾಡಲಿಕ್ಕೆ ಸೆಲೆಕ್ಷನ್ ಮಾಡಿದೆ ಅಂತ ಎಸ್ ಪಿ ಸಾಹೇಬರು ಬಹಳಷ್ಟು ಹೇಳಿದರು. ಇಂಥ ಒಂದು ಗೌರವಕ್ಕೆ ಪಾತ್ರರಾದ ಶ್ರೀಯುತ ಶ್ರೀ ಭಾಗಿಯವರಿಗೂ ಸಹ ನಾನು ಅಭಿನಂದನೆ ಸಲ್ಲಿಕೆ ಬಯಸ್ತೇನೆ. ಹಾಗೆಯೇ ಇದು ಎಷ್ಟು ತಿಂಗಳ ಇಂಥ ಸುಳು ಋತುವಿನಲ್ಲಿ ಬಹಳಷ್ಟು ಅದ್ಭುತವಾದಂಥ ಸವಾಲುಗಳನ್ನು ತಿಳಿಸಿದಂಥ ಎಲ್ಲ ಒಂದು ನಾಯಕರು ಮತ್ತು ಸುಖರಿಗೂ ಸಹ ನಾನು ವಿಶೇಷವಾದ ಅಭಿನಂದನೆಯನ್ನು ಹೇಳಲಿಕ್ಕೆ ಬಯಸ್ತೇನೆ. ಸ್ನೇಹಿತರೆ, ನಮಗೆಲ್ಲ ಗೊತ್ತಿದೆ, ಪೊಲೀಸ್ ಅನ್ನುವಂಥ ಪದ ಯಾವುದೇ ರೀತಿಯ ಒಂದು ಆಕ್ರಾನಿಮ್ ಅಲ್ಲ. ಇದು ಗ್ರೀಕ್ನಿಂದ ಬಂದಂಥ ಒಂದು ಪದ, ನಾಗರಿಕ ಸೇವೆಗೆ ಸರಿಯಾಗಿ ಬಳಸಿದಂಥ ಪದ. ಹಾಗಾಗಿ ಕೂಡ ಪೊಲೀಸ್ ಅನ್ನುವಂಥ ಒಂದು ಆಕ್ರಾನಿಮ್ ಅಂತ ಕನ್ಸಿಡರ್ ಮಾಡಿ ಬಹಳಷ್ಟು ಕಡೆ ಬಹಳ ರೀತಿಯಲ್ಲಿ ಬರೆದಿದ್ದಾರೆ. ವಿಶೇಷವಾಗಿ ನಮ್ಮ ಇಲಾಖೆ ನೋಡೋದಾದ್ರೆ ಪೊಲೀಸ್ ಅಂದರೆ ಯಾವುದೇ ಒಂದು ಸ್ಟೇಷನ್ ಹೋದರೂ ನಾವು ನೋಡ್ತೀವಿ, ಪಿ ಸ್ಟ್ಯಾಂಡ್ಸ್ ಫಾರ್ ಪೊಲೈಟ್, ಓ ಸ್ಟ್ಯಾಂಡ್ಸ್ ಫಾರ್ ಒಬಿಡಿಯನ್ಸ್, ಎಲ್ ಸ್ಟ್ಯಾಂಡ್ಸ್ ಫಾರ್ ಲಾಯಲ್, I stands for intelligence, C stands for courage, and C stands for efficiency. Similar terms ಹೇಳ್ತಾರೆ, ಪಬ್ಲಿಕ್ ಆಫೀಸರ್ ಫಾರ್ ಲೀಗಲ್ ಇನ್ವೆಸ್ಟಿಗೇಷನ್ ಅಂಡ್ ಕ್ರಿಮಿನಲ್ ಎಮರ್ಜೆನ್ಸೀಸ್ ಅಂತ ಪೊಲೀಸರು. ಇದು ಬಹಳ ಚೆನ್ನಾಗಿರೋದು, ಪ್ರೊಟೆಕ್ಷನ್ ಆಫ್ ಲೈಫ್ ಇನ್ ಕೇಸ್ ಆಫ್ ಎಮರ್ಜೆನ್ಸಿ. ನಾವೆಲ್ಲ ನೋಡ್ತೇವೆ ದೇಶದಲ್ಲಿ, ನಾಡಿನಲ್ಲಿ ಯಾವ ರೀತಿ ಅವೆಲ್ಲ ಹಗಲು ರಾತ್ರಿ ಎಂದರೆ ಬಿಸಿಲು, ಚಳಿ ಮತ್ತು ಮಳೆ ಅಂದರೆ 24 ಗಂಟೆಗಳ ಕಾಲ ನಾವು ಸೇವೆಯನ್ನು ಮಾಡಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವಂಥದ್ದು. ಎಲ್ಲ ಸಾರ್ವಜನಿಕರು ಶಾಂತಿ ಮತ್ತು ನೆಮ್ಮದಿಯಿಂದ ಬದುಕಲಿಕ್ಕೆ ನಾವೆಲ್ಲ ಸಹಕಾರವನ್ನು ಮಾಡ್ತಾ ಇದ್ದೀವಿ. ಮತ್ತು ಧೈರ್ಯ, ಶೌರ್ಯ ಮತ್ತು ಸಾಹಸವನ್ನು ಪ್ರದರ್ಶನ ಮಾಡ್ಕೊತ ತಾವೆಲ್ಲರೂ ಪಬ್ಲಿಕ್ಕಿಗೆ ಪಾತ್ರರು. ಅದ್ರ ಜೊತೆಗೇನೆ ನಮ್ಮ ಏನು ಕಷ್ಟ ನೋವು ಇರ್ತದೆ ಅದರಲ್ಲಿಯೂ ಸಹ ಸರ್ಕಾರ ಇರ್ಬೋದು ಅಥವಾ ಸಾರ್ವಜನಿಕರು ಇರ್ಬೋದು ಭಾಗಿಯಾಗಬೇಕು. ಆ ಮುಖೇನ ನಿಮ್ಮ ಜೊತೆಗೆ ನಾವು ಹೇಳಿದಂಥದ್ದನ್ನು ಸೇರಿಸ್ಕೊಡೋಕ್ಕಿಂತ ಕೆಲಸ ಆಗಬೇಕು. ಈಗಾಗಲೇ ನಿಮಗೆಲ್ಲ ಗೊತ್ತಿದೆ, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರಗಳು ಹಲವಾರು ಯೋಜನೆಗಳನ್ನು ಸೇವೆಯಲ್ಲಿರ್ಬೋದು ಅಥವಾ ಸೇವೆ ನಂತರ ನಿವೃತ್ತ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ ಹಲವಾರು ಕಲ್ಯಾಣ ಕಾರ್ಯಕ್ರಮವನ್ನು ನಿರ್ಮಿಸಿದ್ದಾರೆ. ವಿಶೇಷವಾಗಿ ನಮ್ಮ ಎಸ್ ಪಿ ಸಾಹೇಬ್ ಬಂದ ನಂತರ ಈಗಾಗಲೇ ಹೇಳಿದರು, ಹಲವಾರು ಕಾರ್ಯಕ್ರಮಗಳು ಈ ಜಿಲ್ಲೆಯಲ್ಲಿ ಆಗಿದ್ದಾವೆ. ವಿಶೇಷವಾಗಿ ನಾನು ನೋಡಿದ ಪೊಲೀಸ್ ಗೆಸ್ಟ್ ನೋಡಿದ್ವಿ ಮತ್ತು ಸಿಬ್ಬಂದಿಗಳಿಗೆ ವಸತಿ ಗೃಹಗಳನ್ನು ನಿರ್ಮಿಸುವಂಥದ್ದು ಮತ್ತು ಹೊಸದಾಗಿ ಪೊಲೀಸ್ ಸಮುದಾಯ ಭವನವೂ ಸಹ ಬರ್ತಾ ಇದೆ. ಹೀಗಾಗಿ ಅವರಿಗೂ ಸಹ ಈ ಕೆಲಸವನ್ನು ಏನು ಮಾಡಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಸಹ ನಾನು ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಈ ನಿಟ್ಟಿನಲ್ಲಿ ಇವತ್ತು ಪೊಲೀಸ್ ಕಲ್ಯಾಣ ದಿನವನ್ನು ಆಚರಣೆ ಮಾಡಿ ಈ ಒಂದು ಫ್ಲಾಗ್ ಸ್ಟಿಕರ್ಸ್ ಅನ್ನು ಹಂಚುವ ಮುಖಾಂತರ ಒಂದು ಪೊಲೀಸ್ ಸಹಾಯ ನಿಧಿಯನ್ನು ಸಂಗ್ರಹಣೆ ಮಾಡುವಂಥ ಕೆಲಸ. ವಿಶೇಷವಾಗಿ ನಮಗೆ ಗೊತ್ತಿರೋ ಹಾಗೆ ಈ ದಾನ ಧರ್ಮ ಅನ್ನುವಂಥದ್ದು ನಮ್ಮ ದೇಶದ ಒಂದು ಸಂಸ್ಕೃತಿ ಮತ್ತು ನಮ್ಮೆಲ್ಲರ ಒಂದು ನರನಾಡಿಗಳಲ್ಲಿರುವಂಥ ಒಂದು ಗುಣ ಅದು.
ಈ ದೇಶದಲ್ಲಿ ಯಾವ ರೀತಿ ಅನ್ನದಾನ, ವಿದ್ಯಾದಾನ, ಭೂದಾನ, ರಕ್ತದಾನ ಇವತ್ತೆಲ್ಲ ಅಂಗದಾನಕ್ಕೆ ಬಂದು ಅಂಥ ಒಂದು ಗುಣವನ್ನು ಹೊಂದಿದ ದೇಶ. ವಿಶೇಷ ನನ್ನ ಕಡೆ ನೋಡಿದ್ರೆ 1941ರಲ್ಲಿ ಭಾರತ ಮತ್ತು ಚೀನಾ ಯುದ್ಧ ಆಗ್ತದೆ. ಆ ಸಂದರ್ಭದಲ್ಲಿ ರಾಷ್ಟ್ರೀಯ ರಕ್ಷಣಾ ನಿಧಿ ಅಂತ ಒಂದು ಸ್ಥಾಪನೆ ಮಾಡಿದರು. ವಿಶೇಷವಾಗಿ ವಿಜಯಪುರ ಜಿಲ್ಲೆಯ ಸುಮಾರು 270 ಪೌಂಡ್ಸಷ್ಟು ಬಂಗಾರವನ್ನು ಆ ಒಂದು ರಾಷ್ಟ್ರೀಯ ರಕ್ಷಣಾ ನಿಧಿಗೆ ಸಂಗ್ರಹಿಸಲಾಯಿತು. ಇಂಥ ಒಂದು ಜಿಲ್ಲೆ ಇದು ಬಸವಣ್ಣನ ನಾಡು, ರಾಷ್ಟ್ರೀಯದ ನಾಡು. ಹೀಗಾಗಿ ವಿಶೇಷವಾಗಿ ನಾನು ಜಿಲ್ಲಾಧಿಕಾರಿಯಾಗಿ ನಿರಂತರ ಸಾರ್ವಜನಿಕರಿಗೂ ಸಹ ನಾನು ಹೇಳ್ತೇನೆ, ಈ ಒಂದು ಪೊಲೀಸ್ ಸಹಾಯ ನಿಧಿಗೆ ಹೆಚ್ಚಿನ ಒಂದು ಸಹಾಯವನ್ನು ಮಾಡಬೇಕು ಅಂತ ಹೇಳಿ ಸಂದರ್ಭ ಮತ್ತು ಈ ಒಂದು ಸಹಾಯದ ಮುಖೇನ ಇನ್ನೂ ಹಲವಾರು ಒಳ್ಳೆಯ ಕಲ್ಯಾಣ ಕಾರ್ಯಕ್ರಮಗಳು ಈ ಜಿಲ್ಲೆಯಲ್ಲಿ ಮೂಡಿಬರಲಿ ಅಂತ ಶುಭ ಹಾರೈಸುತ್ತಾ ಮತ್ತೊಮ್ಮೆ ನಮ್ಮೆಲ್ಲರಿಗೂ ಇವತ್ತಿನ ಈ ಪೊಲೀಸ್ ಕಲ್ಯಾಣ ಮತ್ತು ಧ್ವಜ ದಿನಾಚರಣೆಯ ಶುಭಾಶಯ ಕೋರಿ ನಾನೆರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ನಾನು ಹೇಳಿದ ಕಳೆದ ಬಾರಿ ಹುತಾತ್ಮರ ದಿನಾಚರಣೆ ಬಂದ ದಿವಸ, ಕಮೆಮೊರೇಷನ್ ಡೇ ಬಂದ ದಿವಸ ವಿಶೇಷವಾಗಿ ನಮ್ಮ ವಿಜಯಪುರದ ಪೊಲೀಸ್ ಇಲಾಖೆ ಯಾವ ರೀತಿ ಅದು ರೈತರ ಒಂದು ರಾಷ್ಟ್ರೀಯ ಪ್ರಕರಣ ಇರ್ಬೋದು, ಆನ್ಲೈನ್ ವಂಚನೆ ಪ್ರಕರಣ ಇರ್ಬೋದು, ಡೆನಿಮ್ ಟೆಕ್ಸ್ಟೈಲ್ ಪ್ರಕರಣ ಇರ್ಬೋದು, ವಿಶೇಷವಾಗಿ ದೇಶದಲ್ಲೇ ಅಥವಾ ರಾಜ್ಯದಲ್ಲೇ ಅತಿ ಹೆಚ್ಚು ಬಹಳಷ್ಟು ವರ್ಷಗಳಿಂದ ಸುದ್ದಿ ಮಾಡ್ತಾ ಇದ್ದಂಥ ಒಂದು ಭೀಮಾ ತೀವ್ರ ಹಂತಕರು ಅಂತ ಹೇಳಿ ಒಂದು ರೀತಿ ಜಿಲ್ಲೆಗೇ ಕೆಟ್ಟ ಹೆಸರೇನಿತ್ತು. ಆ ಒಂದು ಇದಕ್ಕೆ ನಾನು ಹೇಳಿದೆ, ಸಿಟ್ಟಿಂಗ್ ದಿ ಲಾಸ್ಟ್ ನೇರ್ ಕಾಪೀಲ್ ಅಂತ. ಸೊ ಆ ಶವಪೆಟ್ಟಿಗೆ ಕೊನೆಯ ಮಳೆಯನ್ನು ಹೊಡೆಯುತ್ತ ಕೆಲಸವನ್ನು ವಿಶೇಷವಾಗಿ ಇವತ್ತು ನಮ್ಮ ಎಸ್.ಪಿ. ಸಾಹೇಬ್ ನೇತೃತ್ವದ ಮಾಡ್ತಾ ಇದ್ದೀವಿ. ಹೀಗಾಗಿ ತಮ್ಮೆಲ್ಲರಿಗೂ ಸಹ ಅಭಿನಂದನೆಯನ್ನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ವಿಶೇಷವಾಗಿ ಒಂದು ಅಂತಾರಾಜ್ಯ ಗಡಿಯನ್ನು ಹೊಂದಿದಂಥ ಈ ಜಿಲ್ಲೆ ಕೋವಿಡ್ ಸಂದರ್ಭದಲ್ಲೂ ಸಹ ತಾವು ಬಹಳಷ್ಟು ಒಳ್ಳೆಯ ಕೆಲಸವನ್ನು ಮಾಡಿದಿರಿ, ತಮ್ಮ ಪ್ರಾಣವನ್ನು ರಕ್ಷಿಸಿದ ಕೆಲಸವನ್ನು ಮಾಡಿದಿರಿ. ಮತ್ತು ಪ್ರತಿ ಬಾರಿ ಈ ಜಿಲ್ಲೆಗೆ ಪ್ರವಾಹ ಬರ್ತಾ ಇರ್ತದೆ, ಆ ಸಂದರ್ಭದಲ್ಲೂ ಸಹ ಒಳ್ಳೆಯ ಕೆಲಸವನ್ನು ಮಾಡ್ತಾ ಬಂದಿದ್ದೀರಿ. ವಿಶೇಷವಾಗಿ ನಾನು ಹೇಳಲೇಬೇಕು, ನಮಗೆಲ್ಲ ಗೊತ್ತಿದೆ, ಕಳೆದ 15 ದಿವಸದಿಂದ ನಾವೆಲ್ಲ ಚೆಕ್ಪೋಸ್ಟ್ಗಳನ್ನು ಆಕ್ಟಿವೇಟ್ ಮಾಡಿದ್ದೇವೆ. ಅತಿ ಹೆಚ್ಚು ನಾವು ತಪಾಸಣೆ ಮಾಡಿ ಹೆಚ್ಚು ವಸ್ತುಗಳನ್ನು ಸೀಸ್ ಮಾಡ್ತಾ ಇರಬೇಕಾದ್ರೆ ನೋಡ್ತಾ ಇದ್ದೀರಿ. ಎಲ್ಲ ಹೆಗ್ಗಳಿಕೆ ವಿಶೇಷವಾಗಿ ಪೊಲೀಸ್ ಇಲಾಖೆಗೆ ಸಲ್ಲಬೇಕಾಗ್ತದೆ. ಹೀಗಾಗಿ ನಾನು ಜಿಲ್ಲಾಧಿಕಾರಿಯಾಗಿ ನಮಗೆ ವಿಶೇಷವಾದ ಅಭಿನಂದನೆಯನ್ನು ಸಹ ಹೇಳಲಿಕ್ಕೆ ಬಯಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿ ಅವರನ್ನು ಸ್ಮರಿಸುತ್ತಾ ತಮ್ಮೆಲ್ಲರಿಗೂ ಪೊಲೀಸ್ ಕಲ್ಯಾಣ ಹಾಗೂ ಧ್ವಜ ದಿನಾಚರಣೆಯ ಶುಭಾಶಯಗಳು. ವೇದಿಕೆ ಮೇಲೆ ಆಸೀನವಾಗಿರುವ ಗೌರವಾನ್ವಿತ ಜಿಲ್ಲಾಧಿಕಾರಿಯವರೇ, ವಿಜಯಪುರ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯವರೇ, ನಮ್ಮೆಲ್ಲರ ನೆಚ್ಚಿನ ಪೊಲೀಸ್ ಅಧೀಕ್ಷಕರವರೇ ಹಾಗೂ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರವರೇ, ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರೇ, ಎಲ್ಲ ನನ್ನ ನಿವೃತ್ತ ಅಧಿಕಾರಿ ಸಿಬ್ಬಂದಿ ಮಿತ್ರರೇ ಹಾಗೂ ವಿಶೇಷವಾಗಿ ನಿವೃತ್ತಿ ಸೈನ್ಯಾಧಿಕಾರಿಗಳು ಇವರಿಗೆ, ವಿವಿಧ ಇಲಾಖೆಗಳಿಗೆ ಅಧಿಕಾರಿಗಳೇ, ಮಾಧ್ಯಮ ಮಿತ್ರರೇ ಹಾಗೂ ನಾಗರಿಕರೇ, ಮೊದಲನೇ ಈ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ನನ್ನನ್ನು ದೇಶದ ಸೈನಿಕರು, ಮಾಜಿ ಸೈನಿಕರು ಹಾಗೂ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಪರವಾಗಿ ನನ್ನನ್ನು ಆಹ್ವಾನಿಸಿ ಗೌರವ ಆದರವನ್ನು ನೀಡಬೇಕಾಗಿರುವ ಜಿಲ್ಲೆಯ ನಮ್ಮೆಲ್ಲರ ನೆಚ್ಚಿನ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಈಗಾಗಲೇ ಮಾನ್ಯ ಎಸ್.ಪಿ. ಸರ್ ವಿವರಿಸಿದಂತೆ ಈ ದಿನ ಆಚರಿಸಲಾಗುತ್ತಿರುವ ಪೊಲೀಸ್ ಧ್ವಜ ದಿನಾಚರಣೆಗೆ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯ ವಿವಿಧ ಕಲ್ಯಾಣ ಕಾರ್ಯಕ್ರಮಗಳ ಬಗ್ಗೆ ನಮ್ಮ ಸಂಕಲ್ಪವನ್ನು ಬಲಪಡಿಸುವುದರ ಜೊತೆಗೆ ಪೊಲೀಸ್ ಪಡೆಗಳ ಸೇವೆ, ಧೈರ್ಯ, ಸ್ಥೈರ್ಯ, ಶೌರ್ಯ ಮತ್ತು ಸಮರ್ಪಿತ ಮನೋಭಾವನೆಯನ್ನು ಪುರಸ್ಕರಿಸಿ
ಗೌರವಿಸುವ ಸಿದ್ಧವಾಗಿದೆ. ಅದರೊಂದಿಗೆ ಪೊಲೀಸ್ ಧ್ವಜ ದಿನಾಚರಣೆಯ ಶುಭದಿನದಂದು ನಮ್ಮನ್ನು ನಾವು ಹೆಚ್ಚು ಶ್ರದ್ಧಾಪೂರ್ವಕವಾಗಿ, ರಚನಾತ್ಮಕವಾಗಿ ಮತ್ತು ನಿಷ್ಠಾಪೂರ್ವಕವಾಗಿ ಸಾರ್ವಜನಿಕ ಸೇವೆಯಲ್ಲಿ ತೊಡಗಿಸಿಕೊಳ್ಳುವುದು ಅವಶ್ಯಕವಾಗಿದೆ. ಸಮಾಜದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಶಾಂತಿ ಪಾಲನೆ, ಕೋವಿಡ್-19 ನಂತಹ ಮಹಾಮಾರಿ ಕಾಯಿಲೆಯ ವಿರುದ್ಧದ ಹೋರಾಟದಲ್ಲಿ ಅವಿರತವಾಗಿ ಶ್ರಮ ಪಟ್ಟಿದ್ದೇವೆ. ಮುಂದಿನ ಪಾಲಿಗೆ ಭರವಸೆ ಮುಕ್ತವಾಗಿ ಒಟ್ಟಾರೆಯಾಗಿ ನಿಮ್ಮೊಂದಿಗೆ ನಾವು ಇದ್ದೇವೆ ಎಂದು ನಿರಂತರವಾಗಿ ಸೇವೆಯನ್ನು ಸಲ್ಲಿಸುತ್ತಿರುವ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳಿಗೂ ಕುಟುಂಬಗಳಿಗೂ ಪೊಲೀಸ್ ಕಲ್ಯಾಣ ಕಾರ್ಯಕ್ರಮದ ಮೂಲಕ ಪೊಲೀಸರ ಮತ್ತು ಅವಲಂಬಿತರ ಜೀವನ ಮಟ್ಟವನ್ನು ಸುಧಾರಿಸುವ ನಿಟ್ಟಿನಲ್ಲಿ ಪೊಲೀಸ್ ಕಲ್ಯಾಣ ನಿಧಿ ಶೀರ್ಷಿಕೆ ಅಡಿಯಲ್ಲಿ ಒಂಟಿಯನ್ನು ಸಂಗ್ರಹಿಸಿ ಈ ಒಂದು ನಿಧಿಯನ್ನು ಕಾಲಕಾಲಕ್ಕೆ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ವಂದನೆ ಸ್ವೀಕಾರ ಮಾಡಿದ ಶ್ರೀ ಸಿ.ಬಿ. ಭಾಗ್ಯವಾಡಿ ಅವರೇ, ವಿಜಯಪುರ ಜಿಲ್ಲಾ ಅಧಿಕಾರಿಗಳಾದ ಡಾಕ್ಟರ್ ವಿಜಯಮಾಂತೇಶ್ ದಾನಮ್ಮನವರ್ ಸರ್ ಅವರೇ, ವಿಜಯಪುರ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಎಸ್.ಡಿ. ಅನಿಲ್ ಕುಮಾರ್ ಸರ್ ಅವರೇ, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಎಸ್.ಕೆ. ಮಾಡಿಯಾಳ್ ಅವರೇ ಹಾಗೂ ವಿಜಯಪುರ ಜಿಲ್ಲೆಯ ಪ್ರಸ್ತುತ ಹಾಗೂ ಎಲ್ಲ ನಿವೃತ್ತ ಪೊಲೀಸ್ ಅಧಿಕಾರಿಗಳೇ, ಸಿಬ್ಬಂದಿ ವರ್ಗದವರೇ, ಮಾಧ್ಯಮ ಮಿತ್ರರೇ, ಎಲ್ಲರಿಗೂ ವಿಜಯಪುರ ಜಿಲ್ಲಾ ಕಲ್ಯಾಣ ಹಾಗೂ ಧ್ವಜ ದಿನಾಚರಣೆಯ ಶುಭಾಶಯಗಳು. ಈಗಾಗಲೇ ನಾನು ಡಿ.ಸಿ. ಸರ್ ಹೇಳಿದಾಗೆ ತಾವೆಲ್ಲರೂ ಜನರ ಸೇವೆಯಲ್ಲಿ, ಜನರ ಮಾನ ಹಾಗೂ ಪ್ರಾಣ ಕಾಪಾಡುವಲ್ಲಿ, ಈ ಧ್ವಜದ ಗೌರವವನ್ನು ಹೆಚ್ಚಿಸುವಲ್ಲಿ, ಅದರ ಘನತೆಯನ್ನು ತಿಳಿಯುವಲ್ಲಿ ತಮ್ಮ ತ್ಯಾಗ, ಬಲಿದಾನ ಇವೆಲ್ಲವೂ ಕೂಡ ನಾವು ಗೌರವಿಸುತ್ತೇವೆ. ತಮ್ಮ ನಿವೃತ್ತಿ ನಂತರ ಕ್ಷೇಮಾಭಿವೃದ್ಧಿ ಸಲುವಾಗಿ ಪೊಲೀಸ್ ಇಲಾಖೆ ಹಾಗೂ ಮುಖ್ಯವಾಗಿ ನಮ್ಮ ಎಸ್.ಪಿ. ಅವರು ಹಾಗೂ ತಂಡದವರು ಬಹಳಷ್ಟು ಯೋಜನೆಗಳನ್ನು ಮಾಡಿದ್ದಾರೆ. ಅವೆಲ್ಲವೂ ತಮಗೆ ಅನುಕೂಲ ಆಗುತ್ತೆ ಅಂತ ನನಗೆ ಭರವಸೆ ಇದೆ.